ಯಾಕೆ ಹೊಡಿತಾ ಇದ್ದೀರಾ? ಏನಾಯ್ತು? ಮಾತಾಡ್ಬೇಡ. ಇಷ್ಟು ದಿನ ನನ್ನ ಸುತ್ತ ಬುಸ್ಕೊಡ್ತಿರೋ ಸದ್ದು ಕೇಳಿಸಿತ್ತು, ಆದ್ರೆ ಬುಸ್ಕೊಡ್ತಿರೋದ್ ಯಾರು ಅಂತ ನನಗೆ ಗೊತ್ತಿರ್ಲಿಲ್ಲ. ಆದ್ರೆ ಈಗ ಗೊತ್ತಾಯ್ತು, ಆ ಬುಸ್ಕೊಡ್ತಿರೋ ಹಾವು ನಮ್ಮ ಹುತ್ತದಲ್ಲೇ ಇದೆ ಅಂತ. ಏನ್ ಮಾತಾಡ್ತಿದ್ಯ? ಮಾತಾಡ್ಬೇಡ. ಮಾಮ್ ಅನ್ಕೊಂಡು ನನ್ ಬೆನ್ನಿಗೆ ಚೂರಿ ಹಾಕಕ್ ನಿಂತಿದ್ಯಾ? ನನ್ ಶತ್ರುಗಳಿಗೆ ಸಪೋರ್ಟ್ ಮಾಡ್ತಿದ್ಯಾ? ನೀನು ಆ ಶ್ರಾವಣಿ ಸುಬ್ಬು ಮಾತಾಡಿದ್ರೆ ನಾನು ನೋಡಿದೆ. ಇದೇನ್ರಿ, ನಮ್ಮ ಹತ್ರ ಯಾರಿಗೂ ಏನು ಹೇಳ್ಬೇಡಿ ಅಂತೇಳಿ ಈಗೆಲ್ಲ ವಿಷಯನೂ ಅವರೇ ಹೇಳ್ತಿದ್ದಾರೆ. ಅಯ್ಯೋ ಹೇಳಿ ಬಿಡಿ, ತಾಯಿ ಮಗನ ಮಧ್ಯದಲ್ಲಿ ನಾವ್ಯಾಕೆ ಮಾತಾಡ್ಬೇಕು? ಇಷ್ಟು ವರ್ಷ ನಿನ್ನನ್ನ ಸಾಕಿ ಬೆಳೆಸಿದಕ್ಕೆ ನೀನು ನನಗೆ ಸರಿಯಾದ ಬಹುಮಾನನೇ ಕೊಡ್ತೀಯ. ನನ್ನ ಶತ್ರುಗೆ ನೀನ್ ಸಪೋರ್ಟ್ ಮಾಡ್ತೀಯಾ? ನಿನಗೆ ಹಾಲೆಂದು ಬೆಳೆಸಿದ್ದಲ್ಲ, ನನಗೆ ಬುದ್ಧಿ ಇಲ್ಲ. ಮಾಮ್, ನಿನ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ, ನನ್ನ ಕ್ಷಮಿಸು. ಬೇಕಿದ್ರೆ ಈ ಕ್ಷಣನೇ ನಾನು ಕೊಂದು ಬಿಡು. ನೀನ್ ಅನ್ಕೊಂಡ್ರು ಅದೇ ರಕ್ತದಿಂದ ನಿನ್ನ ಪಾದನ ತೊಳಿತೇನೆ ಹೊರತು ನಿನಗೆ ಮೋಸ ಮಾಡಲ್ಲ. ನೀನ್ ಹೆತ್ತಿರೋ ಮಗ ಮಾಮ್. ನನ್ ಜೀವ ನೀನು, ನಿನ್ ಜೀವ ನಾನು ಅಂತ ಬದುಕ್ತಾ ಇದ್ದೀನಿ. ಅಂಥದ್ರಲ್ಲಿ ನಾನು ನಿನ್ ಬೆನ್ನಿಗೆ ಚೂರಿಗೆ ಹಾಕ್ತೀನ? ಹೆತ್ತ ತಾಯಿನೇ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಮೇಲೆ ಏನ್ ಪ್ರಯೋಜನ? ಇಲ್ಲ ಮಾಮ್, ನಾನು ಸಾಯ್ಲೇಬೇಕು. ಏನಾಗಿದೆ ನಿಮ್ಗೆ? ನಮ್ಗೆ ರಾಜಕೀಯ, ಆಸ್ತಿ, ಅಂತಸ್ತು ಇದೆಲ್ಲ ಯಾವುದು ಬೇಕಾಗಿಲ್ಲ. ಈ ಪ್ರಪಂಚಕ್ಕೆ ನೀವು ಬೇಡದೇ ಇರ್ಬೋದು, ಆದ್ರೆ ನನಗೆ, ನನ್ನ ಮಗುಗೆ ನೀವು ಬೇಕು. ಬಿಡು ಸಾವಿತ್ರಿ, ಅಮ್ಮ ಇಲ್ದಿರೋ ಜೀವನನೇ ಅಲ್ಲ. ಮಾಮ್ ನನ್ನ ಮೇಲೆನೆ ಅನುಮಾನ ಪಟ್ಟಿದ್ದಾರೆ ಅಂದ್ರೆ ಇನ್ ನಾನು ಯಾಕೆ ಬದುಕಿರ್ಲಿ? ಇಲ್ಲ, ನಾನು ಹೋಗ್ತೀನಿ. ಜಸ್ಟ್ ಸ್ಟಾಪ್ ಇಟ್ ಮಾಡಿ. ಏನು ನಾಟಕ ಆಡ್ತಿದ್ಯಾ? ಇಲ್ಲ ಮಾಮ್, ನಾನು ನಾಟಕ ಮಾಡಿದ್ದು ಶ್ರಾವಣಿ ಮತ್ತೆ ಸುಬ್ಬು ಜೊತೆ. ಅಂತೂ ನಾಮಿನೇಷನ್ ದಿನದಿಂದ ಹಿಡಿದು ಇವತ್ತಿನವರೆಗೂ ಪ್ರಚಾರ ಅಂತ ಓಡಾಡಿದ್ದಾಯ್ತು. ರಾಮಣ್ಯಮ್ಮವ್ರು ಮಾತ್ರ ಅಲ್ಲ, ಇಡೀ ಮನೆಯವರೆಲ್ಲ ಪ್ರಚಾರಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ. ಈ ಕಷ್ಟಕ್ಕೆ ಪ್ರತಿಫಲ ಅಂತ ಶ್ರಾವಣ್ಯಮ್ಮವ್ರು ಗೆದ್ಬಿಟ್ರೆ ಅಷ್ಟೇ ಸಾಕು. ಹೌದಪ್ಪ, ನಾಳೆನೇ ವೋಟಿಂಗ್ ಡೇ. ಜನ ನಾವು ತೋರಿಸಿರೋ ಪ್ರೀತಿ ವಿಶ್ವಾಸಕ್ಕೆ ಸೋತು ವೋಟ್ ಹಾಕ್ತಾರೆ ಅಂತೀಯ? ಸೋತ್ ವೋಟ್ ಹಾಕೋದಲ್ಲ ಸುಬ್ಬು, ಅವ್ರು ಗೆಲ್ಬೇಕು ಅಂತ ವೋಟ್ ಹಾಕ್ಬೇಕು. ನಾನು ಯಾವಾಗಲೂ ಹೇಳ್ತೀನಲ್ಲ, ನಾನು ಗೆಲ್ಲೋದಲ್ಲ, ಜನಗಳು ಗೆಲ್ಬೇಕು. ನನ್ನ ಗೆಲುವನ್ನ ಅವ್ರ ಗೆಲುವಿನ ಹಾಗೆ ಸಂಭ್ರಮಿಸ್ಬೇಕು. ನಾವೆಲ್ಲ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಅನ್ನೋದು ನಾಳೆ ಎಲೆಕ್ಷನಲ್ಲಿ ಗೊತ್ತಾಗುತ್ತೆ. ಬೇಡಬರೆ, ನನ್ಗ್ಯಾಕೋ ಬಲಗಣ್ಣಲ್ಲ, ಈ ಎಡಗಣ್ಣು ಅದುರ್ತಾ ಇದೆ. ಬೇಡಬರೆ, ನನ್ಗೇನು ನೀವೇ ಗೆಲ್ತೀರಾ ಅಂತ ಅನ್ನಿಸ್ತಾ ಇದೆ. ಇದೇನಿದತ್ತೆ, ಇಷ್ಟು ದಿನ ಶ್ರಾವಣಿ ಮೇಡಮ್ ಅವರೇ ಸೋಲೋದು ಅಂತ ಹೇಳ್ತಿದ್ರಿ, ಹಾಗೆ ಅವರಿಂದ ದೂರ ಹೋಗ್ತಿದ್ರಿ. ಶ್ರಾವಣಿ ಮೇಡಮ್ ಅವರು ಒಂದು ಹೊಸ ಅಲೆ ಸೃಷ್ಟಿ ಮಾಡಿದ್ದಾರೆ ಅಂತ ಈಗ ಆ ಅಲೆಗೆ ಬಲೆ ಎಣಿತಿದ್ದಾರೆ ಅತ್ತೆ. ಎಂತ ಬದುಕು ಕಾಂತಮ್ಮನವ್ರೆ ನಿಮ್ದು. 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅಂತಾರೆ. ಆದ್ರೆ ನಿಮ್ಗೇನಾದ್ರೂ 100 ಕೊಟ್ರೆ ದಿನಕ್ಕೆ ಒಂದೊಂದು ಕಡೆ ಇರ್ತೀರಾ. ಊಸರೊಳ್ಳಿ ತಾನು ಎಲ್ಲಿಗೆ ಹೋಗುತ್ತೋ ಅಲ್ಲಿಗೆ ತಕ್ಕನಾಗಿ ಬಣ್ಣನ ಬದಲಾಯಿಸ್ಕೊಳ್ಳುತ್ತಂತೆ. ಆದ್ರೆ ನೀವು ಊಸರೊಳ್ಳಿನೂ ಮೀರಿಸ್ತೀರಾ. ನಿಮ್ಮ ಕಲೆನ ಮೆಚ್ಚಬೇಕಾದ್ದೆ. ನಾನು ನೋಡಿದ್ರೆ ನಿಮ್ಗೆಲ್ಲ ನಗು ಬರುತ್ತಲ್ವಾ? ನನ್ನ ಹಾಡ್ಕೊಂಡು ನಗಬೇಕು ಅಂತ ಅನ್ಸುತ್ತೆ. ಅನಂತ ಚೇನ,
ನನ್ನ ಮೇಲೆ ಒಂದೊಂದ್ಸರಿ ಸಿಟ್ಟು ಬರುತ್ತೆ, ಬೈಬೇಕು ಅನ್ಸುತ್ತೆ ಅಲ್ವಾ? ಯಾಕೆ ಅಂದ್ರೆ ನಾನು ಇಷ್ಟು ದಿನ ಬದುಕಿದ್ದೆ ಹಾಗೆ. ನನ್ನ ಊಸರುವಳ್ಳಿ ಅಂದ್ರಿ, ನಿಜ. ಊಸರುವಳ್ಳಿ ಬಣ್ಣ ಬದಲಾಯಿಸಿದನ್ನು ನೋಡೋದಕ್ಕೆ ಅಸಹ್ಯ ಅನ್ಸುತ್ತೆ, ಕೆಟ್ಟದಾಗಿರುತ್ತೆ. ಆದ್ರೆ ಊಸರುವಳ್ಳಿಗೆ ಬಣ್ಣ ಬದಲಾಯಿಸೋ ಗುಣ ಇರೋದೇ ಅದು ಬದುಕಕ್ಕೋಸ್ಕರ ಸ್ವಾಮಿ. ಅದಕ್ಕೆ ಡಿಸೈಡ್ ಮಾಡಿದೆ, ಸುಬ್ಬು ಶ್ರಾವಣಿ ಜೊತೆ ಸೇರಿ ಈ ವಿಜಯಾಂಬಿಕನ ಸೋಲಿಸ್ಬೇಕು ಅಂತ. ನನ್ನ ಜೀವ ಹೋದ್ರು ಸರಿ, ಶ್ರಾವಣಿ ಸುಬ್ಬುನ ಗೆಲ್ಸಿ ನಾನು ಮಾಡಿರೋ ಪಾಪಗಳಿಗೆ ಸ್ವಲ್ಪನಾದ್ರೂ ಪ್ರಾಯಶ್ಚಿತ್ತ ಪಡ್ಕೋಬೇಕು. ಮತ್ತೆ ನೀವಾಗ್ಲೇ ಹೇಳಿದ್ದು ನಾನು ಶ್ರಾವಣಿ ಮತ್ತೆ ಸುಬ್ಬು ಜೊತೆ ಇದ್ದಿದ್ದು ವಿಜಯಾಂಬಿಕಾ ನೋಡಿದಾಳೆ. ಬೀಸೋದೊಳ್ಳೆಯಿಂದ ತಪ್ಪಿಸ್ಕೋಬೇಕಲ್ಲ. ಯಾಕೆಂದ್ರೆ ನನ್ನನ್ನೇ ನಂಬ್ಕೊಂಡಿರೋ ನನ್ನ ಹೆಂಡತಿ ನನ್ನ ಮಗು ಇರ್ಬೇಕಾದ್ರೆ ನಾನು ಬದುಕಲೇಬೇಕಲ್ವಾ? ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಏನೇನೋ ತಪ್ಪು ಮಾತಾಡ್ಬಿಟ್ಟೆ, ನನ್ನ ಕ್ಷಮಿಸಿ.